ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿದೆ. ಒಂದಷ್ಟು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಹೈಕಮಾಂಡ್ ನಾಯಕರ ಜೊತೆ ಮನವಿಯನ್ನು ಕೂಡ ಅವರು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಈ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ಶೋಷಿತ ಸಮುದಾಯಗಳ ಪ್ರಧಾನ ಸಂಚಾಲಕರಾದಂತಹ ರಾಮಚಂದ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲ ಒಂದ್ ಕಡೆ ಈಗ ನಾಯಕತ್ವ ಬದಲಾವಣೆ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಗು ಎದ್ದಿದೆ. ಮತ್ತೊಂದಷ್ಟು ಶಾಸಕರಿಗೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನ ನೀವ್ ಹೇಗೆ ನೋಡ್ತೀರಿ ಸರ್? ಈಗ ನಾವು ಮಾಧ್ಯಮಗಳಲ್ಲಿ ನೋಡಿರುವಂಥದ್ದು, ಪ್ರತ್ಯಕ್ಷವಾಗಿ ನಮಗೇನು ಅಲ್ಲಿನ ಬೆಳವಣಿಗೆಗಳೇನು ಅನ್ನೋದು ಗೊತ್ತಿಲ್ಲ. ಮಾಧ್ಯಮಗಳ ಪ್ರಕಾರ ಒಂದು ತಂಡ ಹೋಗಿದೆ ಅಂತ ಅನ್ನೋದು ಗೊತ್ತು. ಆ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೆಲವರು ಹೆಸರುಗಳು ಕೂಡ ಬಂದವೆ. ಇದರ ನಾಯಕತ್ವವನ್ನು ಚಲುವರಾಯಸ್ವಾಮಿಯವರು ವಹಿಸ್ಕೊಂಡಿದ್ದಾರೆ ಅಂತ, ಇವರ ನಾಯಕತ್ವದಲ್ಲಿ ಹೋಗಿದೆ ಅಂತ ಇವತ್ತೊಂದು ಪೇಪರಲ್ಲಿ ಓದಿದೆ ನಾನು. ಅದರಂತೆ ಒಬ್ಬ ಮಂಡ್ಯ ಶಾಸಕ ರವಿ ಗಣಿಗ, ಮದ್ದೂರು ಶಾಸಕ ಉದಯ್, ಆಮೇಲೆ ಕುಡ್ಚಿ ಶಾಸಕ ತಮ್ಮಣ್ಣ, ಈ ಥರ ಒಂದು 8-10 ಜನ ಶಾಸಕರುಗಳು, ಆಮೇಲೆ ನೆಲಮಂಗಲ ಶಾಸಕ ಶ್ರೀನಿವಾಸು, ಆಮೇಲೆ ಡಿ ಸುಧಾಕರ್ ಮಂತ್ರಿ, ಪ್ಲಾನಿಂಗ್ ಮಂತ್ರಿ ಡಿ ಸುಧಾಕರ್, ಇಂಥವರೆಲ್ಲ ಹೋಗಿದ್ದಾರೆ ಅಂತ ನಮಗೆ ಬಂದಿರೋ ಮಾಹಿತಿ, ಮಾಧ್ಯಮಗಳ ಮುಖಾಂತರ ಬಂದಿರೋಂಥದ್ದು. ಹೈಕಮಾಂಡು ನಿರ್ಧಾರ ಮಾಡೋದಕ್ಕೆ ಅವರು ಸ್ವತಂತ್ರರಾಗಿದ್ದಾರೆ. ಅವರೇನಾದರೂ 2.5 ವರ್ಷಕ್ಕೆ CMನ ಆಯ್ಕೆ ಮಾಡಿದ್ದೀವಿ ಅಂತ ನಾವೆಲ್ಲೂ ಯಾವತ್ತೂ ನೋಡಿರಲಿಲ್ಲ, ಕೇಳೂ ಇರಲಿಲ್ಲ. ಕೇಳಿದ್ದೀರಾ? ಯಾರೂ ಕೇಳಿರಲಿಲ್ಲ. ಹಿಂಗಿರ್ಬೇಕಾದ್ರೆ 2.5 ವರ್ಷಕ್ಕೆ ಅಧಿಕಾರವನ್ನು ನಮಗೆ ಹಸ್ತಾಂತರ ಮಾಡಬೇಕು, ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಿಯೋಗ ಹೋಗಿರೋದು. ಅದೇನು ಶಿವಕುಮಾರ್ ನನಗೇನು ಗೊತ್ತಿಲ್ಲ ನಿಯೋಗ ಅಂತ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಮಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗಿರಬೇಕಾದ್ರೆ ಹೈಕಮಾಂಡು ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಬಿಡದೆ ಅವ್ರ ಮೇಲೆ ಒತ್ತಡ ಏರೋದಾದರೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಏನು ಈ ಸರ್ಕಾರ ಬರಬೇಕಂತಂದರೆ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಏನು ಈ ಶೋಷಿತ ಸಮಾಜಗಳು ಮೋರ್ ದೆನ್ 60% ಅಷ್ಟು ಓಟು ಕಾಂಗ್ರೆಸ್ಗೆ ಕೊಟ್ಟಿದ್ದರಿಂದ ಈ ಒಂದು ಸರ್ಕಾರ ರಚನೆ ಆಗಿದೆ. ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಅಂದ್ಬಿಟ್ಟು ಕುರುಬ ಸಮಾಜ ಪೂರ್ತಿ 90% ಶೇಕಡ 90% ಭಾಗ ಜನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಅಂತ ಅಂದ್ಬಿಟ್ಟು ಓಟ್ ಹಾಕಿದ್ದಾರೆ. ಈಗಿರಬೇಕಾದ್ರೆ ಅವ್ರಿಗೆಲ್ಲ ನಿರಾಶೆ ಆಗ್ತದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ. ಏಕೆಂದರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಈ ಶೋಷಿತ ವರ್ಗಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರಿಗಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರ ಬೆಳವಣಿಗೆಗೆ ಹೆಚ್ಚಿನ ಅವರ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ ಅವರನ್ನು ಎಲ್ಲರಂತೆ ಬದುಕಬೇಕು ಅಂತನ್ನೋ ಒಂದು ಮನೋಭಾವದಿಂದಾಗಿ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟವ್ರೆ. ಅಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ನಾವು ಇಚ್ಛೆ ಪಡಲ್ಲ. ಅಂಥದ್ದೇನಾದರೂ ಆದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಮುಂದಿನ ದಿನಗಳಲ್ಲಿ ನೋಡ್ಕೋಬೇಕಾಗ್ತದೆ. ನಾವು ಮಾಡಿದ್ದು ಏನು ಸರಿಯಾ ತಪ್ಪು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ UPಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸೋತಿದೆ. ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ ಕಾಂಗ್ರೆಸ್ ಪಕ್ಷ. ಅದರ ಮಧ್ಯದಲ್ಲಿ ಈ ರೀತಿಯ ಬೆಳವಣಿಗೆಗಳಾಗೋದಂತಂದರೆ ಅವ್ರಿಗೂ ಸ್ವಲ್ಪ ಇರಿಸ್ಮುರ್ಸಾಗ್ತದೆ, ಹೈಕಮಾಂಡ್ಗೂ ಸ್ವಲ್ಪ ಇರಿಸ್ಮುರ್ಸಾಗ್ತದೆ. ಅವಕಾಶಗಳಿದ್ದಾವೆ, ಭಾಳಷ್ಟು ಅವಕಾಶಗಳಿದ್ದಾವೆ. 2028 ಇವಾಗ ಏನು 23ರಲ್ಲಿ ನಾಯಕತ್ವ ವಹಿಸ್ಕೊಂಡು ಸಾಮೂಹಿಕ ನಾಯಕತ್ವ ಅಂತ ಬೇಡ, ಡಿ.ಕೆ. ಶಿವಕುಮಾರ್ ಅವರೇ ನಾಯಕತ್ವ ವಹಿಸ್ಕೊಂಡು ಹೋಗಲಿ, ಚುನಾವಣೆಗೆ ಹೋಗಲಿ, ಚುನಾವಣೆಯಲ್ಲಿ ಗೆದ್ದು ಆಮೇಲೆ ಮುಖ್ಯಮಂತ್ರಿಗಳಾಗಲಿ. ನಮಗೂ ಒಂದು ಇದಿದೆ ಅವ್ರ ಬಗ್ಗೆ, ಮುಖ್ಯಮಂತ್ರಿಗಳಾಗಬೇಕು ಅಂತನ್ನೋದು. ಅದೇ ರೀತಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಶೋಷಿತ ಸಮಾಜಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾವೆ. ಅಂಥ ಒಂದು ಶೋಷಿತ ಸಮಾಜಗಳಲ್ಲೇ ಮುಖ್ಯಮಂತ್ರಿಗಳಾಗೋಂಥವ್ರು ಬಹಳಷ್ಟು ಜನ ಇದ್ದಾರೆ. ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿ ಅದನ್ನು ಬದಲಾವಣೆ ಮಾಡಬೇಕು ಅಂತ ಅನ್ನೋದು ಏನಾದರೂ ಕೂಗು ಬಂದರೆ
ಈ ಶೋಷಿತ ಸಮಾಜಗಳವರೆಗೇನೆ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ನಾವು ಒತ್ತಾಯ ಮಾಡ್ತೀವಿ. ಅಂದ್ರೆ ಒಂದ್ ವೇಳೆ ಹೈಕಮಾಂಡ್ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೆ ಆದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಹೊರತಾಗಿ ಶೋಷಿತ ಸಮುದಾಯದವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ನೀವು ಒತ್ತಾಯ ಮಾಡ್ತಿದ್ದೀರಾ? ಹೌದು, ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ಶೋಷಿತ ಸಮಾಜಗಳು, ನೀವು ಮೇಲ್ವರ್ಗದ ಜನ ನೀವು ಎಷ್ಟು % ಓಟು ನೀವು ತಗೊಂಡಿದ್ದೀರಿ ಅಂತ ನೋಡ್ರಿ. ಒಂದು ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನು ನೀವು ಎಕ್ಸಾಂಪಲ್ಗೆ ಇಟ್ಕೊಳ್ರಿ. ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೇಲ್ವರ್ಗದ ಜನ ಕಾಂಗ್ರೆಸ್ ವಿರುದ್ಧವಾಗಿ ಮತ ಹಾಕಿರುವಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಹಂಗಿರ್ಬೇಕಾದ್ರೆ ಒಂದು ವೋಟ್ ಬ್ಯಾಂಕ್ ಅಂತ ಏನಿದೆ ಶೋಷಿತ ಸಮಾಜಗಳು, ಅವರಿಗೆ ಇರುಸು ಮಾಡಿ ಅವ್ರ ಮನಸ್ಸನ್ನು ನೋಯಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವ್ರದ್ದೇ ಆದಂಥ ದಾರಿಯನ್ನು ಅವ್ರು ಕಂಡುಕೊಳ್ಬೇಕಾಗ್ತದೆ. ಈಗ